ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಈಗ 10ನೇ ದಿನವೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಈ ಮಧ್ಯೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯವಾಗಿದೆ. ಇದು ಗುಡ್ಡ ಕುಸಿತ ಆಗೋದಕ್ಕೂ ಮುನ್ನ ಆಗಿರುವಂತಹ ಒಂದು ವಿಡಿಯೋ. ಅಂದ್ರೆ ಗೆಳೆಯರೊಟ್ಟಿಗೆ ಚಾಲಕ ಅರ್ಜುನ್ ಏನ್ ನಾಪತ್ತೆಯಾಗಿದ್ದಾನೆ, ಅವರ ಜೊತೆಗಿನ ವಿಡಿಯೋ ಅದು ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದರಲ್ಲಿ ಏನಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ಚಿಕ್ಕಮಗಳೂರು ಹಾಸನದಲ್ಲಿ ಮಳೆಯ ಅಬ್ಬರ ಹೇಗಿದೆ ಅದರ ವರದಿ ನೋಡ್ಕೊಂಡು ಬರೋಣ. ಶಿರೂರು ದುರಂತ ಕಾರ್ಯಾಚರಣೆ ತೀವ್ರ, 10ನೇ ದಿನ ನೇವಿ ಆರ್ಮಿ ಆಪರೇಷನ್. ಉತ್ತರ ಕನ್ನಡದ ಶಿರೂರಿನಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದ ದುರಂತದಲ್ಲಿ ಮೃತಪಟ್ಟ 8 ಮಂದಿಯ ಮೃತದೇಹ ಸಿಕ್ಕಿದೆ. ಮತ್ತೆ 4 ನಾಪತ್ತೆಯಾಗಿದ್ದಾರೆ. ಈವರೆಗೂ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಸುಳಿವೆ ಸಿಕ್ಕಿಲ್ಲ. ನಿನ್ನೆ ಪೋಕ್ಲೇನ್ ಕಾರ್ಯಾಚರಣೆಯ ವೇಳೆ ಭಾರತ್ ಬೆನ್ಸ್ ಲಾರಿ ಗಂಗಾವಳಿಯ ನದಿಯಲ್ಲಿರೋದು ಗೊತ್ತಾಗಿದೆ. 10ನೇ ದಿನವಾದ ಇವತ್ತು ಕಾರ್ಯಾಚರಣೆ ಚುರುಕುಗೊಂಡಿದೆ. ನೇವಿ ಆರ್ಮಿ ವಿಶೇಷ ತಂಡದಿಂದ ಆಪರೇಷನ್ ನಡೆಸ್ತಾ ಇದ್ದು, ನದಿಯಲ್ಲಿ ಸಿಲುಕಿರುವ ಟ್ರಕ್ ಮಾದರಿಯ ವಸ್ತುವನ್ನ ಮೇಲಕ್ಕೆತ್ತುವ ಕಾರ್ಯ ನಡೆಯುತ್ತಿದೆ. ಇನ್ನು ಸ್ಥಳದಲ್ಲಿ ಡಿಸಿ ಲಕ್ಷ್ಮೀಪ್ರಿಯಾ, ಎಸ್ಪಿ ಎಂ ನಾರಾಯಣ್ ಮೊಕ್ಕಾಂ ಹೂಡಿದ್ದಾರೆ. ಶಿರೂರು ಸುತ್ತಮುತ್ತ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ಶಿರೂರಿನಲ್ಲಿ ಈಗಾಗಲೇ ಭೂಕುಸಿತದಿಂದ ಕಾಣೆಯಾದಂಥ 3 ಜನರನ್ನು ರಕ್ಷಣೆ ಮಾಡುವಂತಹ ಕಾರ್ಯ ಜೋರಾಗಿದೆ. ಅದರಲ್ಲಿಯೂ ಟ್ರಕ್ ನಿನ್ನೆನೆ ಈಗ ಗಂಗಾವಳಿ ನದಿಯ ಭಾಗದಲ್ಲಿ ಸಿಲುಕಿರುವಂಥದ್ದು. 10 ದಿನದ ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು. ಈಗ ಮತ್ತೆ ಕಾರ್ಯಾಚರಣೆಯನ್ನು ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಡಳಿತ ಕೈ ಹಾಕಿರುವಂಥದ್ದು. NDRF ತಂಡ ಇದೆ, SDRF ತಂಡ ಇದೆ, ಅಗ್ನಿಶಾಮಕ ದಳ ಹಾಗೆ ಆರ್ಮಿ ತಂಡವು ಕೂಡ ಈಗ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತೆ ಈಗ ಗಂಗಾವಳಿಯ ನದಿಯ ಭಾಗದಲ್ಲಿ ಇಳಿಯುವಂಥದ್ದು ನೀವು ನೋಡ್ಬೋದು. ದೂರದಲ್ಲಿ ಕಾಣ್ತಾ ಇದೆ, ಯಾಕಂದರೆ ನಾವು ಗಂಗಾವಳಿ ನದಿಯ ತೀರ ಭಾಗದಲ್ಲಿದ್ದೀವಿ. ಒಂದು ಭಾಗದಲ್ಲಿ ಏನು ಅಂಗಡಿ ಇತ್ತು, ಆ ಅಂಗಡಿ ಸಂಪೂರ್ಣವಾಗಿ ಭೂಕುಸಿತದಿಂದ ನಾಶವಾಗಿತ್ತು. ಅದರ ಪಕ್ಕದಲ್ಲಿ ಈಗ ಟ್ರಕ್ ಪತ್ತೆ ಆಗಿರುವಂಥದ್ದು. ಒಟ್ಟಿನಲ್ಲಿ ಈಗ ಟ್ರಕ್ಗಳನ್ನು ಮೇಲೆತ್ತಾ ಇರುವಂಥದ್ದು, ಜೊತೆಗೆ 3 ಶವಗಳು ಎಲ್ಲಿದ್ದಾವೆ ಅನ್ನೋದನ್ನು ಕೂಡ ಈಗ ಶೋಧ ಕಾರ್ಯವನ್ನ ಮರಳಿ ನಡೆಸ್ತಾ ಇರುವಂಥದ್ದು. ಚಾಲಕ ಅರ್ಜುನ್ ಕೊನೆಯ ಕ್ಷಣ, ಗೆಳೆಯರೊಂದಿಗಿನ ವಿಡಿಯೋ ವೈರಲ್. ಶಿರೂರು ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿರುವ ಲಾರಿ ಚಾಲಕ ಅರ್ಜುನ್ ತಮ್ಮ ಗೆಳೆಯರೊಂದಿಗೆ ಲಾರಿಯ ಎದುರು ಕಳೆದಂತಹ ಕ್ಷಣದ ದೃಶ್ಯ ವೈರಲ್ ಆಗ್ತಿದೆ. ಅತ್ತ ತಮ್ಮ ಮಗ ಬದುಕಿ ಬರುವ ನಿರೀಕ್ಷೆಯಲ್ಲಿ ಅರ್ಜುನ್ ಪೋಷಕರಿದ್ದಾರೆ. ಗುಡ್ಡ ಕುಸಿತಕ್ಕೂ ಮುನ್ನ ಶಿರೂರು ದೃಶ್ಯ, ಸಾಲುಗಟ್ಟಿ ನಿಂತಿರುವ ಗ್ಯಾಸ್ ಟ್ಯಾಂಕರ್, ಲಾರಿಗಳು. ಗುಡ್ಡ ಕುಸಿತಕ್ಕೂ ಮುನ್ನ ಶಿರೂರು ಹೇಗಿತ್ತು ಅನ್ನೋದರ ದೃಶ್ಯವನ್ನ ಕೇರಳ ಮೂಲದ ಪ್ರವಾಸಿಗರೊಬ್ಬರು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಮೃತ ಲಕ್ಷ್ಮಣ್ ನಾಯಕ್ ಅವರ ಕ್ಯಾಂಟೀನ್, ಅವರ ಮಕ್ಕಳನ್ನ ಕಾಣಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿಗಾಗಿ ಕೊರೆಯಲ್ಪಟ್ಟ ಗುಡ್ಡದ ಮುಂಭಾಗದಲ್ಲಿ ಗ್ಯಾಸ್ ಟ್ಯಾಂಕರ್ಗಳು ಹಾಗೂ ಲಾರಿಗಳು ನಿಂತಿವೆ. KRS ಜಲಾಶಯ ಭರ್ತಿ, ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಕ್ಷಣಕ್ಕೂ KRS ಡ್ಯಾಂನ ಒಳಹರಿವು ಹೆಚ್ಚಾಗ್ತಾ ಇದೆ. ಈಗಾಗಲೇ ಕನ್ನಂಬಾಡಿ ಅಣೆಕಟ್ಟು ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗಾಗಲೇ 40,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದ್ದು, ಕಾವೇರಿ ಪಾತ್ರದ ಜನರಲ್ಲಿ ಮತ್ತೆ ನೆರೆ ಭೀತಿ ಆವರಿಸಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ KRSಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈಗಾಗಲೇ KRS ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಬೆಳಗ್ಗೆಯಿಂದಲೂ ಕೂಡ 40,000 ಕ್ಯೂಸೆಕ್ಸ್ ನೀರನ್ನ ಹೊರಹರಿವು ಬಿಡಲಾಗಿದೆ. ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಇನ್ಫ್ಲೋ ಕೂಡ ಡ್ಯಾಮ್ಗೆ ಹೆಚ್ಚಾಗ್ತಾ ಇದೆ. ಆರಂಗಿ ಹಾಗೂ ಹೇಮಾವತಿ ಜಲಾಶಯದಿಂದಲೂ ಕೂಡ ಹೊರಹರಿವನ್ನು ಹೆಚ್ಚು ಮಾಡಿರುವಂಥ ಹಿನ್ನೆಲೆಯಲ್ಲಿ KRSಗೆ ಮತ್ತಷ್ಟು ಒಳಹರಿವು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಂಜೆ ವೇಳೆಗೆ 50,000 ರಿಂದ 80,000 ಕ್ಯೂಸೆಕ್ಸ್ ನೀರನ್ನ ಕಾವೇರಿ ನದಿಗೆ ಹರಿಬಿಡುವಂಥ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಪ್ರಮಾಣದ ನೀರು ಹರಿಬಿಟ್ಟಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮುಳುಗಡೆ ಆತಂಕವಾಗುವಂಥ ಒಂದಷ್ಟು ಸ್ಥಳಗಳಿಗೆ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ನೀಡಲಾಗಿರುವಂಥದ್ದು. ಜನರು ನದಿಗೆ ಇಳಿದಂತೆ ಸೂಚನೆಯನ್ನು ಕೂಡ ನೀಡಲಾಗಿರುವಂಥದ್ದು. ರಂಗನತಿಟ್ಟು ಬೋಟಿಂಗ್ ಪಾಯಿಂಟ್ ಮುಳುಗಡೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಇದ್ದು, ಪ್ರವಾಸಿ ತಾಣಗಳಿಗೆ ಮುಳುಗಡೆಯ ಆತಂಕ ಶುರುವಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. KRSನಿಂದ ನೀರು ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ರಂಗನತಿಟ್ಟು ಬೋಟಿಂಗ್ ಪಾಯಿಂಟ್ ಜಲಾಹುತಿಯಾಗಿದೆ. ನೀರು ಮತ್ತಷ್ಟು ಹೆಚ್ಚಾದರೆ ವಾಕಿಂಗ್ ಪಾತ್ಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಇದೆ. ಮಲೆನಾಡು ಭಾಗದಲ್ಲಿ ರಣಮಳೆ. ತುಂಗಭದ್ರೆಯ ಭರ್ತಿಗೆ 3.5 TMC ಬಾಕಿ. ಹಂಪಿಯ ಕೆಲ ಸ್ಮಾರಕಗಳು ಮುಳುಗಡೆ. ಮಲೆನಾಡು ಸೇರಿ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ಒಳಹರಿವು ಏರಿಕೆಯಾಗಿದೆ. ಜಲಾಶಯದ ಭರ್ತಿಗೆ ಇನ್ನು ಕೇವಲ 3.5 TMC ಮಾತ್ರ ಬಾಕಿ ಇದೆ. 105 TMC ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಈಗ 101.421 TMC ನೀರು ಸಂಗ್ರಹವಾಗಿದೆ. ಸದ್ಯ 25,000 ಕ್ಯೂಸೆಕ್ ನೀರನ್ನ ಜಲಾಶಯದಿಂದ ತುಂಗಭದ್ರಾ ನದಿಗೆ ಹರಿಬಿಡಲಾಗಿದೆ. ಈಗಾಗಲೇ 25,000 ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಬಿಟ್ಟಿದ್ರಿಂದ ಹಂಪಿಯ ಕೆಲ ಸ್ಮಾರಕಗಳು ಮುಳುಗಡೆಯಾಗಿದೆ. ಲಿಂಗದಮಕ್ಕಿ ಡ್ಯಾಂ ಭರ್ತಿಗೆ ಕ್ಷಣಗಣನೆ. ಯಾವುದೇ ಕ್ಷಣದಲ್ಲಿ ನೀರು ರಿಲೀಸ್ ಸಾಧ್ಯತೆ.
ಶಿವಮೊಗ್ಗದಲ್ಲೂ ಮಳೆಯ ಆರ್ಭಟ ಮುಂದುವರೆದಿದ್ದು ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗಿದೆ. ಲಿಂಗನಮಕ್ಕಿ ಡ್ಯಾಂ ಭರ್ತಿಗೆ ಕೇವಲ 16 ಅಡಿಯಷ್ಟೇ ಬಾಕಿ ಇದ್ದು ಜಲಾಶಯಕ್ಕೆ ಇಂದಿನ ಒಳಹರಿವು 53,371 ಕ್ಯೂಸೆಕ್ ಇದೆ. ಇದೇ ರೀತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದರೆ ಯಾವುದೇ ಕ್ಷಣದಲ್ಲೂ ಜಲಾಶಯದಿಂದ ನೀರು ಬಿಡುವ ಸಾಧ್ಯತೆ ಇದೆ. ಜಲಾಶಯದ ಕೆಳದಂಡೆಯಲ್ಲಿ ಇರುವವರು, ನದಿ ಪಾತ್ರದ ಜನ, ಜಾನುವಾರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದೆ. ಹಾಸನದಲ್ಲಿ ಜಲ ರುದ್ರ ತಾಂಡವ. ರಾಷ್ಟ್ರೀಯ ಹೆದ್ದಾರಿ 75ರ ಹಲವೆಡೆ ಭೂಕುಸಿತ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಜಲನರ್ತನವೇ ಆಗ್ತಿದೆ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಹಲವೆಡೆ ಭೂಕುಸಿತವಾಗಿದ್ದು ಮಳಲಿ ಬಳಿ 5 ಮನೆಗಳು ಕುಸಿಯುವ ಹಂತದಲ್ಲಿದೆ. ಚತುಷ್ಪಥ ರಸ್ತೆಯ 2 ಬದಿಯಲ್ಲಿ ಮಣ್ಣು ಕುಸಿತಾ ಇದ್ದು ಆತಂಕದಲ್ಲಿಯೇ ನಿವಾಸಿಗಳು ದಿನ ದೂಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ವರುಣ ಆರ್ಭಟಿಸುತ್ತಿದ್ದಾನೆ. ಏನು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ಹೊರವಲಯದ ಬೈಪಾಸ್ನಲ್ಲಿ ಮಳಲಿ ಸಮೀಪ ಭೂ ಕುಸಿತವಾಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ಹೊರವಲಯದಲ್ಲಿ ಹಾದು ಹೋಗಿರತಕ್ಕಂತಹ ಮಳಲಿ ಬಳಿಯ ಬೈಪಾಸ್ ರಸ್ತೆ. ಈ ಬೈಪಾಸ್ ರಸ್ತೆಯ ಅಗಲೀಕರಣಕ್ಕಾಗಿ 2 ಬದಿಯಲ್ಲಿ ಏನು ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕೆರೆಯಲಾಗಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರತಕ್ಕಂತಹ ಏನಿದೆ, ಇಲ್ಲಿ ತಡರಾತ್ರಿ ಭಾರಿ ಮಳೆಗೆ ಮಣ್ಣು ಕುಸಿತವಾಗಿರ್ತಕ್ಕಂಥದ್ದು. ಈ ಮಣ್ಣಿನ ಮೇಲೆ ಈಗ ವಾಸದ ಮನೆಗಳಿವೆ. ಮಂಜುನಾಥ್ ಎಂಬುವರಿಗೆ ಸೇರಿದ ಮನೆ ಇದಾಗಿದೆ. ಈ ಮನೆಯ ಸಮೀಪವೇ ಈಗ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿದು ರಸ್ತೆಗೆ ಬಂದಿದೆ. ಈಗ ಆ ಗುಡ್ಡವನ್ನ ತೆರವು ಮಾಡಲಿಕ್ಕೆ ಏನು ಇಲ್ಲಿ ಕಾಮಗಾರಿ ನಡೆಸ್ತಾ ಇರ್ತಕ್ಕಂಥವ್ರು ಬಂದಿದ್ದಾರೆ. ಆದರೆ ಆ ಮಣ್ಣನ್ನು ತೆರವು ಮಾಡಿದರೆ ಮತ್ತೆ ಮಳೆ ಆದರೆ ಆ ಇಡೀ ಮನೆಯ ಕೆಳಗಡೆ ಬರೋಕ್ಕೆ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಇನ್ನೂ ಮೇಲ್ಭಾಗದಲ್ಲಿ ಅವರದೇ ತೋಟದಲ್ಲಿ ಕೆಲಸ ಮಾಡ್ತಕ್ಕಂತಹ ಕೂಲಿ ಕಾರ್ಮಿಕರ ಮನೆಗಳು ಸಹ ಇವೆ. ಅವು ಸಹ ಏನು ಮಣ್ಣು ಕುಸಿತವಾದರೆ ಅವು ಸಹ ಕುಸಿತವಾಗುವಂಥ ಸಂಭವ ಎದುರಾಗಿ ಅವರು ಸಹ ಆತಂಕದಲ್ಲಿ ಈಗ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಹೇಮಾವತಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಿದೆ. ಮುಂಜಾಗ್ರತಾ ಕ್ರಮವಾಗಿ 50,000 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ರಿಲೀಸ್ ಮಾಡುವ ಸಂಭವ ಇದೆ. ಹೇಮಾವತಿ ನದಿಯ ತಗ್ಗು ಪ್ರದೇಶದ ಮತ್ತು ನದಿಯ 2 ದಂಡೆಯಲ್ಲಿರುವಂತಹ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಅಧಿಕಾರಿಗಳು ತಾಕೀತನ್ನು ಮಾಡಿದ್ದಾರೆ. ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆ. 15 ದಿನದಲ್ಲಿ 10 ಬಾರಿ ಜಲಾವೃತ. ಕಾಫಿನಾಡು ಮಲೆನಾಡು ಭಾಗದಲ್ಲಿ ರಕ್ಕಸ ಮಳೆಯಾಗ್ತಿದ್ದು ಕಳಸ ಹೊರನಾಡು ಸಂಪರ್ಕದ ಹೆಬ್ಬಾಳೆ ಸೇತುವೆ ಮತ್ತೆ ಮುಳುಗಡೆಯಾಗಿದೆ. ಕಳೆದ 15 ದಿನದಲ್ಲಿ 10ಕ್ಕೂ ಹೆಚ್ಚು ಬಾರಿ ಹೆಬ್ಬಾಳೆ ಸೇತುವೆ ಮುಳುಗಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾರ್ಗ ಬಂದಾಗಿದೆ. ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಭಾರೀ ಗಾಳಿಗೆ ರಸ್ತೆಗೆ ಅಡ್ಡಲಾಗಿ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ವಿದ್ಯುತ್ ಕಂಬಗಳು ದರಶಾಹಿಯಾಗಿವೆ. ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 173ರ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ವಾಹನ ಸವಾರರು ಪರದಾಡುವಂತಾಗಿದೆ. ಇನ್ನು ತುಂಬಿ ಹರಿತಾ ಇರುವಂತಹ ಭೀಮಾ ನದಿಯಲ್ಲಿ ಜನರ ಹುಚ್ಚಾಟ ಮೆರೆದಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ನದಿಗಿಳಿದು ಮೀನು ಹಿಡಿಯಲು ಮುಂದಾಗ್ತಿದ್ದಾರೆ. ಅಪಾಯ ಕಣ್ಣೆದರಿಗೆ ಇದ್ರೂ ಕೂಡ ಭೀಮಾ ನದಿ ಸೇತುವೆಯ ಮೇಲೆ ಕುಳಿತು ಯುವಕರು ಹುಚ್ಚು ಸಾಹಸವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಕೊಪ್ಪಳ, ಮಡಿಕೇರಿ, ಬೀದರ್ ಸೇರಿದಂತೆ ಹಲವೆಡೆ ವರುಣನ ಅಬ್ಬರ ಜೋರಾಗಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.